ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ನಾವು ಉಸಿರಾಡ್ತೀವಿ ನೋಡಿ, ಮೂಗಿನ 2 ಹೊಳ್ಳೆಗಳಿವೆ. ಬಲಮೂಗಿನಿಂದ ಉಸಿರಾಡಿದ್ರೆ ಏನು ಸೂಚಿಸುತ್ತೆ, ಎಡಮೂಗಿನಿಂದ ಉಸಿರಾಡ್ತಕ್ಕಂಥದ್ದು ಏನನ್ನು ಸೂಚಿಸುತ್ತೆ, ಎಲ್ಲವೂ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದಾಗ ಯಾವ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾ ಇದ್ದೀವಿ ಅವತ್ತು ಆ ದಿನ ಆ ರೀತಿ ಇರುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕಾದ್ರೆ ಯಾವ ಮೂಗಿನ ಹೊಳ್ಳೆ ಬದಲಾಯಿಸ್ಕೋಬೇಕಾಗುತ್ತೆ. ಈಗ ಎಡ ಹೊಳ್ಳೆಯಿಂದ ನಾವು ಉಸಿರಾಡ್ತಿದ್ರೆ, ಇಲ್ಲ ಈ ಕೆಲಸ ನಮ್ಗೆ ಸಕ್ಸಸ್ ಆಗಬೇಕು ಅಂದರೆ ನಾವು ಅದನ್ನು ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಕ್ಕಂಥದ್ದು. ಈ ಥರ ಒಂದು ಸ್ವಲ್ಪ ಇಲ್ಲ ಜ್ಯೋತಿಷ್ಯ ಭಾಳ ವಾಸ್ಟ್ ಸಬ್ಜೆಕ್ಟು. ಇನ್ನು ಸ್ವರ ಜ್ಯೋತಿಷ್ಯದಲ್ಲೇ ಇನ್ನೊಂದು ಸ್ವರ ಅಂತಂದರೆ, ನಾವು ಇಟ್ಕೊಳ್ಳೋ ಹೆಸರು ಮೇಲೂ ಕೂಡ ನೀವು ಅನ್ಬೋದು ಹೆಸರಲ್ಲಿ ಏನಿದೆ ಅಂತ. ಖಂಡಿತವಾಗ್ಲೂ ಹೆಸರಿನಲ್ಲಿ ಎಲ್ಲವೂ ಇದೆ ಅಂತಲೇ ಹೇಳ್ಬೋದು. ಕೆಲವರಿಗಂತೂ ನಕ್ಷತ್ರ ಏನೂ ಗೊತ್ತಿರೋದಿಲ್ಲ, ಹೆಸರಿಟ್ಬಿಟ್ಟಿರ್ತಾರೆ. ಆ ಹೆಸರಿನ ಮೊದಲನೆಯ ಅಕ್ಷರದ ಏನು ವೈಬ್ರೇಷನ್ ಕಂಪನಗಳೇನಿದೆ ಅದು ಆ ವ್ಯಕ್ತಿಯನ್ನು ಆಳ್ತಾ ಇರುತ್ತೆ. ಇಷ್ಟು ಅದು ಅಂದರೆ ಯಾವುದನ್ನೇ ಆದರೂ ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಮಾಡೋದ್ರಿಂದ ಜ್ಯೋತಿಷ್ಯದಲ್ಲಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ.